ಹೊಸ ಲೋಕಕ್ಕೆ ಸ್ವಾಗತ, ಬನ್ನಿ ಸೇರಿ ನಮ್ಮ ಜೊತೆ, ಕೇಳಿ ಕಥೆಗಳ ಸಂತೆ, ಮರೆತು ಬಿಡಿ ಎಲ್ಲ ಚಿಂತೆ. ಸ್ನೇಹದ ಮಾತು, ಪ್ರೀತಿಯ ಹಾಡು, ಮನಸ್ಸು ಹಗುರ, ನಗು ತುಂಬಿ ಮೂಡು. ಇದೆ ನಿಮ್ಮ ನೆಚ್ಚಿನ ಬ್ಯಾಲು ಸ್ಮೈಲ್ಸ್, ಬ್ಯಾಲು ಸ್ಮೈಲ್ಸ್, ಬ್ಯಾಲು ಸ್ಮೈಲ್ಸ್. ಕೂತ್ಕೊತಾಳೆ. ನಾನು ದುರ್ಗುಟ್ಕೊಂಡು ನೋಡಕ್ ಈರುಳಿಗರ ಲೋಕವನ್ನು ಹುಡುಕ್ತಾ ಕಾಡು ಮೇಡುಗಳನ್ನು ಅಲೆದು ಅವರುಗಳ ಜೀವನದ ಒಳಗಡೆ ತಾವು ಒಬ್ಬರು ಅನ್ನೋ ರೀತಿಯಲ್ಲಿ ಬೆರೆತುಕೊಂಡು ಅವರ ಒಡನೆ 8 ವರ್ಷಗಳ ಕಾಲ ನಾವರಿಯದ ಹಲವಾರು ವಿಚಾರಗಳನ್ನ ತಿಳಿಸ್ಕೊಡ್ತಾ ಅವರ ಮಕ್ಕಳ ಜೊತೆ ಬೆರೆತು, ಅವರ ಕುಟುಂಬಗಳ ಜೊತೆ ಬೆರೆತು, ಅವರ ಊರುಗಳನ್ನು, ಕಾಡುಗಳನ್ನು, ಮೇಡುಗಳನ್ನು, ಬೆಟ್ಟಗಳನ್ನು ಎಲ್ಲವನ್ನೂ ಅಲೆದ ಬೈರೇಗೌಡರು ಎಷ್ಟು ವಿಶೇಷವಾದ ಕೆಲಸ ಮಾಡಿದ್ದಾರೆ ಅನ್ನೋದು ತಮಗೆ ಈಗಾಗಲೇ ಅದರ ಅರಿವು ಆಗಿರುತ್ತೆ ಅಲ್ವಾ? ಆಶ್ಚರ್ಯ ಆಗುತ್ತೆ. ಮನುಷ್ಯರಾದವರು ಹೋಗೋದಕ್ಕೆ ಅಸಾಧ್ಯವಾದಂಥ ಗುಹೆಗಳ ಒಳಗಡೆ ಅವರು ಹೋಗಿದ್ದಾರೆ. ಅಲ್ಲಿ ಅವರು ಬೇಟೆಯಾಡುವ ಭಾಷೆಯಲ್ಲಿ, ಜೊತೆಗೆ ಅವರು ಯಾವ ರೀತಿ ಬದುಕ್ತಾ ಇದ್ದಾರೆ, ಸಂಪ್ರದಾಯಗಳೇನು, ಇದೆಲ್ಲವನ್ನು ಒಂದು 8 ವರ್ಷಗಳ ಕಾಲ ಅಭ್ಯಾಸ ಮಾಡೋದಿದೆಯಲ್ಲ, ಬಹಳ ಸಾಹಸಮಯವಾದಂಥ ಒಂದು ವಿಚಾರಗಳೇ. ಕಾಡಿನಲ್ಲಿ ಅವರು ಹೇಗೆ ಬದುಕ್ತಾರೆ, ಅವರ ಆಹಾರಗಳನ್ನ ಹೇಗೆಲ್ಲ ಹುಡುಕಿಕೊಳ್ತಾರೆ, ಭೂಮಿಯ ಒಳಗಡೆಯಿಂದ ಗೆಡ್ಡೆ ಗೆಣಸುಗಳನ್ನ ಹೇಗೆ ತೆಗಿತಾರೆ, ಇದೆಲ್ಲವೂ ನಿಜಕ್ಕೂ ನಮಗೆ ವಿಸ್ಮಯ ಅಂತ ಅನಿಸುತ್ತೆ. ಯಾಕೆಂದರೆ ನಾವು ದುಡ್ಡು ಕೊಟ್ಟು ಆಹಾರ ಸಂಪಾದನೆ ಮಾಡ್ತೀವಿ, ಅವರು ಬೆವರನ್ನ ಹರಿಸಿ ಭೂಮಿಯಿಂದ ಹೊರಗಡೆ ತೆಗೆದು ತಮ್ಮ ಆಹಾರವನ್ನು ಸಂಪಾದನೆ ಮಾಡ್ಕೊಳ್ತಾರೆ. ಎಷ್ಟೆಲ್ಲ ವಿಶೇಷತೆಗಳಲ್ವ ನೋಡಿ. ಒಂದು ಗೆಣಸು ತೆಗೆಯೋದಕ್ಕೂ ಎಷ್ಟೋ ಶ್ರಮ ಬಿದ್ದು ತಮ್ಮ ಆಹಾರವನ್ನು ಸಂಪಾದನೆ ಮಾಡ್ಕೊಳ್ತಾರೆ. ಇದಕ್ಕೆ ಆಹಾರ ಸಂಪಾದನೆ ಮಾಡ್ಕೊಳ್ತಾರೆ ಅಂತ ಒಂದು ಹೇಳುವಂಥದ್ದು. ಇಂತಹ ಎಲ್ಲ ವಿಚಾರಗಳನ್ನ ಬೈರೇಗೌಡರು ತಿಳಿಸ್ಕೊಡ್ತಾ ಹೋದರು. ಇವತ್ತಿನ ಆಧುನಿಕತೆಗೆ ತಕ್ಕಂತೆ ಹಣದ ಅವಶ್ಯಕತೆಗೋಸ್ಕರ ಕಾಡಿನಲ್ಲಿ ಸಿಗುವಂಥ ಬಿದಿರಿನ ಉತ್ಪನ್ನಗಳನ್ನ ಪಟ್ಟಣಕ್ಕೆ ತಂದು ಮಾರಿ ತಮ್ಮ ಜೀವನ ಕ್ರಮವನ್ನು ಸುಧಾರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆಧುನಿಕ ಜೀವನ ಶೈಲಿ ಈಗ ಇವರ ಬಾಳಿನಲ್ಲಿ ಬೆಳಕಾಗಿ ಬರ್ತಾ ಇದೆ. ಕಾಡುಗಳು ಹಾಗೂ ನಾಗರಿಕತೆ ಪ್ರಪಂಚ ಎರಡರ ನಡುವಿನ ಸೇತುವೆಯಾಗಿ ಇವರ ಜೀವನ ಸಾಗಬೇಕಾಗಿದೆ. ತಮ್ಮ ಮುಂದಿನ ಪೀಳಿಗೆಗಳ ಒಂದು ಭವಿಷ್ಯ ಹೇಗೆ ರೂಪಿಸ್ಕೊಳ್ಬೇಕು, ಯಾವ ರೀತಿ ಆ ಮಕ್ಕಳಿಗೆ ವಿದ್ಯೆ ಕೊಡಬೇಕು ಅನ್ನುವಂಥ ಅರಿವು ಈಗ ಅಲ್ಲಿ ಮೂಡ್ತಾ ಇದೆ. ಮೊದಲಿದ್ದಂಥ ಈರುಳಿಗರಿಗೂ ಈಗಿನ ಈರುಳಿಗರಿಗೂ ಬಹಳ ವ್ಯತ್ಯಾಸ ಇದೆ ಅಂತ ಹೇಳಿ ಡಾಕ್ಟರ್ ಬೈರೇಗೌಡ ಹೇಳ್ತಾಯಿದ್ರು. ಇಂತಹ ಯಾವುದೋ ಒಂದು ಮೂಲೆಯಲ್ಲಿರುವ ಹುಡುಗ ನಮ್ಮ ನಾಡಿಗೆ ಮುಂದೊಮ್ಮೆ ವಿಜ್ಞಾನಿಯಾಗಿ ಬಂದರೋ ಅಥವಾ ಯಾವುದೋ ಒಂದು ಭವಿಷ್ಯ ಬರೆಯುವಂಥ ಒಂದು ಹುಡುಗ ಆಗಿ ಬಂದರೆ ಅದು ಇವರು ಮಾಡಿದ ಸಂಶೋಧನೆಯ ಒಂದು ಫಲ ಅಂತಲೇ ಹೇಳಬಹುದು. ಏಕೆಂದರೆ ಬಹಳಷ್ಟು ಶ್ರಮಿಸಿ ಈ ಮಕ್ಕಳನ್ನ ಒಂದು ಪರಿಚಯ ಮಾಡಿಕೊಟ್ಟು ಎಲ್ಲ ಮಾಡಿದಂಥ ಕೀರ್ತಿ ಬೈರೇಗೌಡರದು. ಮಂತ್ರಗಳಿದ್ದಾವೆ. ಕಾಲ್ದೂಳು ಕಣ್ಣೆಸರಾದ್ರೆ ಅದಕ್ಕೆ ಏನ್ ಮಾಡ್ತಾರೆ, ಮೂಡ್ಲಾಗ ಏನ್ ಕಂಡೆ, ಮೂಗುತ್ತ ಕಂಡೆ, ಮೂಗುತ್ತಲ್ಲಿ ಏನ್ ಕಂಡೆ, ತಟ್ಬಟ್ಲೆ ಕಂಡೆ, ತಟ್ಬಟ್ಲಲ್ಲಿ ಏನ್ ಕಂಡೆ, ಹಾಲು ತುಪ್ಪ ಕಂಡೆ, ಹಾಲು ತುಪ್ಪದಲ್ಲಿ ಏನ್ ಕಂಡೆ, ಸ್ವಾಮಿ ಕಂಡೆ, ಸ್ವಾಮಿ ಒಳಗೆ ಏನ್ ಕಂಡೆ, ಬಸವಣ್ಣನ ಕಂಡೆ, ಬಸವಣ್ಣೊಳಗೆ ಏನ್ ಕಂಡೆ, ನಾಯಿ ಕಣ್ಣು, ನರಿ ಕಣ್ಣು, ಪೀಡೆ ಕಣ್ಣು, ಪಿಶಾಚಿ ಕಣ್ಣು, 77 ಕಣ್ಣು. ನಾನು ಹಾಕದಂತಹ ಚಿತ್ರದಲ್ಲಿ ವಿಷ್ಣು ಈಶ್ವರನ ಪಾದ್ದಾಣೆ, ಕಲಿಸಿದಂತ ಗುರು ಪಾದ್ದಾಣೆ, ಪಾತಾಳ ಕಟ್ಟೊಡ್ದು, ಬಸ್ರಿ ಬಾಯಿ ಹೊಡೆದು, ಬಾಣ್ತಿ ಹೊಟ್ಟೆ ಹೊಡೆದು, ಕಟ್ ಶಿವಪ್ಪನ ಕೆರೆ ತೂಬಡ್ದು, ಛೂ 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 ಇಷ್ಟು
ನರಲಿಂಗಾಯಪ್ಪ ನಾವು ಹೇಳೋದೊಂದಾದರೆ ಅವರು ಕೇಳೋದೊಂದು ಮಾರ್ಗವಲ್ಲೋ ಅನೇಕರು ನರ ಲಿಂಗವೂ ಮತಡಿಯನಾರ ನಮ್ಮ ನಿಮ್ಮ ನೋಡವ ಸದಕ್ಕೂ ದೇವರನ್ನ ನೆರೆಸುವುದು ಮಂತ್ರಗಳನ್ನ 7 ಸಾರಿ ಜಪಿಸಿದ್ರೆ ಅಲ್ಲಿ ಪ್ರತಿ ಮಂತ್ರದಲ್ಲೂ ನೋಡ್ತಾ ಇದೀವಿ ದೇವಿ ಹೆಸರು ಬರುತ್ತೆ. ಎಸ್ ಗುರು, ವಿಷ್ಣು ಮತ್ತೆ ವಿಷ್ಣು ಶಿವ. ಈಶ್ವರ ಇದು ಕಾಮನ್ ಆಗಿ ಬರ್ತಾ ಇದ್ದಾರೆ ಅಲ್ವಾ? ಹೌದು. ಸೊ ಇದನ್ನ ನಾನು ಹೇಳೋದು ಸಾರ್ವತ್ರಿಕ ದೇವತೆಗಳನ್ನ ಹೇಗೆ ನೋಡ್ತಾರೆ ಅವರು ಅನ್ನುವಂಥದ್ದು. ಸೊ ಇವೆಲ್ಲ ನಾವು ಏನ್ ಮಾಡ್ಬೇಕಾಗಿದೆ ಅಂದ್ರೆ ನಾನು ಆಗ್ಲೇ ಹೇಳಿದಾಗೆ ಒಂದು ನನ್ನ ಜೀವನ ಪರ್ಯಂತ ಅಧ್ಯಯನ ಮಾಡ್ಲಿಕ್ಕೆ ಬೇಕಾದಂತ ಸರ್ಕನ್ನ ಇದ್ರಲ್ಲಿ ತುಂಬಿಟ್ಕೊಂಡಿದ್ದೀನಿ. ಸೊ ಯಾಕಂದ್ರೆ ನಾವಿಲ್ಲಿ ಒಂದ್ ಅರ್ಧ ಗಂಟೆನೋ 1 ಗಂಟೆನೋ ಏನೋ ಕೂತ್ಕೊಂಡು ಮಾತಾಡ್ಬಿಡ್ತೀವಿ. ಬಟ್ ಅಷ್ಟು ಹಿಂದಿನ ಶ್ರಮ ಅದು ಪಟ್ಟಿರೋದು ಬಹುಶಃ ನೀವು ಇವತ್ತು ಕತೆ ರೂಪದಲ್ಲಿ ಹೇಳ್ತಾ ಇರ್ಬೋದು, ಬಟ್ ಬೆವರು ಸುರಿಸೋದೆಲ್ಲ ರಕ್ತ ಸುರಿಸ್ಬಿಟ್ಟು ಈ ಕೆಲಸ ಆಗಿರುತ್ತೆ. ಇಲ್ಲ, ಒಂದು ಇನ್ಸಿಡೆಂಟ್ ಹೇಳ್ತೀನಿ ನಾನು. ಅಲ್ಲಿ ಏನಾಯ್ತು ಅಂತ, ಈ ಊರ ಹೆಸರು ಮಾಗಡಿ ಹತ್ರ ಜೋಡಗಟ್ಟೆ ಅಂತ ಹೇಳಿ. ಸೊ ಇಲ್ಲಿವರೆಗೆ ನಾನು ಡಿಸ್ಕ್ಲೋಸ್ ಮಾಡಿಲ್ಲ ಅದನ್ನ. ಇಲ್ಲಿ ಮುಗ್ಗುಮಗೆ ಬರ್ದಿದ್ದೆ. ಆ ಊರಲ್ಲಿ ಅಮಾವಾಸ್ಯೆ ರಾತ್ರಿ ದೆವ್ವ ಬಿಡಿಸ್ತಾರೆ. ಆ ನಾನು ಬಂದಿದ್ದೇನೆ, ನಿಮ್ಮ ಕಷ್ಟಗಳನ್ನು ನಾನು ತೀರಿಸ್ತೇನೆ. ವಿಚಾರಗಳನ್ನ ನಾನು ನೋಡ್ಲೇಬೇಕು, ರೆಕಾರ್ಡ್ ಮಾಡಬೇಕು ಅಂತ ಹೇಳಿ ನನಗೆ ಆಸೆ. ಊರಿನ ಜನ ನನ್ನನ್ನು ಅಲೋ ಮಾಡ್ತಾ ಇಲ್ಲ. ಇಲ್ಲ ಸುಮ್ಮನೆ ಹಂಗೆಲ್ಲ ನಾವು ಬಿಡಲ್ಲ. ನಾನು 1 ವರ್ಷ ಹೋಗ್ತೇನೆ ಅವ್ರಿಗೆ, ಬಿಡೋದಿಲ್ಲ. ಹೋಗಿ 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 ಊರ ಯಜಮಾನ್ರು ಯಾರು ಇರ್ತಾರೆ ಎಲ್ಲರನ್ನು ಮಾತಾಡ್ಸ್ಕೊಂಡು ಅವ್ರ ಮೇಲೆ ಕುತ್ಕೊಂಡು ಕಾಫಿ ಟೀ ಕುಡ್ಕೊಂಡು ಒಂದು ಸಂಬಂಧ ಬೆಳೆಸ್ತೇನೆ. ಫೈನಲ್ ಅವ್ರು ಒಪ್ಕೋತಾರೆ. ನೀವು ನಮ್ಮವ್ರ ಕಡೆ ಕಾಣ್ತೀರಿ, ಬನ್ನಿ ಸ್ವಲ್ಪ ಪರವಾಗಿಲ್ಲ ಏನಾದ್ರು ನೋಡ್ಬಿಡುವ ಅಂತೇಳಿ ಕರೀತಾರೆ. 10/10 ಒಂದು ರೂಮ್ ಸರ್. ರಾತ್ರಿ 11 ಗಂಟೆ ಅಮಾವಾಸ್ಯೆ ರಾತ್ರಿ ನಾನು ಬರ್ತೀನಿ. ಒಂದು ಇದು ಬಸ್ಸಲ್ಲಿ ಹೋಗಿ ನಾನು ನಡ್ಕೊಂಡು ಹೋಗ್ತೀನಿ. ಹೋಗಿ 11:30 ಎಲ್ಲ ಸಿದ್ಧ ಆಗಿದೆ. 10/10 ಒಂದು ಸಣ್ಣ ಕೊಠಡಿ. ಆ ಕೊಠಡಿ ಒಳಗೆ ಒಬ್ಳು ಹೆಣ್ಣು ದೇವರು ಬರುತ್ತೆ. ಅವಳು ಪೂರ್ವಾಭಿಮುಖವಾಗಿ ಕೂತ್ಕೊತಾಳೆ. ದೇವ ಬರೋವಳು ಪಶ್ಚಿಮಾಭಿಮುಖವಾಗಿ ಕೂತ್ಕೊತಾಳೆ. ಇವಳಿಗೆ ದೆವ್ವನೂ ಬರುತ್ತೆ, ಅವಳಿಗೆ ದೇವರು ಬರುತ್ತೆ. ನಾನು ಈ ಹಾಟ್ ಶಾಟ್ ಕ್ಯಾಮ್ರಾ ಗೊತ್ತಲ್ಲ, ಅದ್ರ ಕೆಪಾಸಿಟಿ ಒಂದು 6 ಅಡಿ ಡಿಸ್ಟೆನ್ಸ್ ಅಲ್ಲಿ 4 ಅಡಿ ಡಿಸ್ಟೆನ್ಸ್ ತೆಗೆದ್ರೆ ಮಾತ್ರ ಫೋಟೋ ಬರುತ್ತೆ. ರಾತ್ರಿ ಹೊತ್ತು ಫ್ಲಾಶ್ ಆಗಿರ್ಬೇಕು ಇದ್ರೆ. ಸೊ ಅದ್ರ ಬಗ್ಗೆ ನಾನು ನಿಮ್ಗೇನು ಹೇಳ್ಬೇಕಾಗಿಲ್ಲ. ಇದ್ದಿದ್ದು ನಂದು ಕೆಪಾಸಿಟಿ ಅಷ್ಟೇ. ಏನ್ ಮಾತಾಡ್ತಾರೋ ಮಾತಾಡಕ್ಕೆ ಟೈಪ್ ರೆಕಾರ್ಡ್ ಆನ್ ಮಾಡಿ ಇಟ್ಕೊಂಡಿದ್ದೆ ನಾನು. ಅದು ಬ್ಯಾಗಲ್ಲೇ ಇತ್ತು. ಸೊ ಸರಿ ಕ್ಯಾಮ್ರಾ ತಗೊಂಡು ಸಿದ್ಧ ಮಾಡ್ಕೋತಾ ಇದ್ದೀನಿ. ಈ ದೇವರು ಬಂದವಳು ಏನ್ ಮಾಡುದು, ನನ್ನ ದುರ್ಬಿಟ್ಕೊಂಡು ನೋಡಕ್ ಶುರು ಮಾಡಿದ್ಲು. ನನಗೆ ಆಗ್ಲೇ ಅಂತೂ ಇದೇನೋ ಕತೆ ಐತೆ ಅಂತ. ಇದನ್ನ ಊರ ಯಜಮಾನ ಗಮನಿಸ್ತ, ಯಾಕ ಏನಾಯ್ತವ ಅಂತ. ಅವ್ನು ಯಾರೋ ಗಡಿ ಆಚೆ ಅಂತ ಬಂದವನ, ಗಡಿ ಪಾರ್ ಮಾಡು ಮೊದಲು ಅಂತ. ನಾನು ಬಂದಿದ್ದೇನೆ, ನಿಮ್ಮ ಕಷ್ಟಗಳನ್ನು ನಾನು ತೀರಿಸ್ತೇನೆ. ರಾತ್ರಿ 11:30 ನಾನು ಎಲ್ಲಿ ಹೋಗ್ಬೇಕು? ಅಲ್ಲಿ ವೀರಗೌಡನದೊಡ್ಡಿ ಹೋಗೋಣ ಅಂತಂದ್ರೆ 2.5 ಕಿಲೋಮೀಟರ್, ಮಾಗಡಿ ಹೋಗೋಣ ಅಂದ್ರೆ 7 ಕಿಲೋಮೀಟರ್, ಮೇನ್ ರೋಡ್ ಹೋಗಿ 1 ಕಿಲೋಮೀಟರ್. ಅದೆಲ್ಲ ದಟ್ಟವಾದ ಕಾಡು, ಸಾವಂದ್ರದ ಕಾಡು. ಏನ್ ಮಾಡ್ಲಿ ನಾನು, ಎಲ್ಲಿ ಹೋಗ್ಲಿ ಗೊತ್ತಾಗ್ತಿಲ್ಲ ನನಗೆ. ಸರಿ, ಅವ್ರ ಪದ್ಧತಿ ಇದೆ ಮತ್ತೆ ನಂಬಿಕೆ ಇದೆ. ದೇವರು ಬಂದು ಇವನನ್ನು ಕೊಚ್ಚಾಕು ಅಂದ್ರು ಕೊಚ್ಚಾಕ್ತಾರೆ. ಗೊತ್ತಾಯ್ತು, ದೇವ್ರ ಮಾತು ಅಂತಂದ್ರೆ ಮುಗೀತು. ನನಗೆ ಅರ್ಥ ಆಯ್ತು. ಒಂದು ಕೆಲಸ ಮಾಡ್ರಪ್ಪ, ದಯವಿಟ್ಟು ನನ್ನ ಸ್ವಲ್ಪ ಮೇನ್ ರೋಡ್ ಬಿಟ್ಬಿಡಿ, ಇಲ್ಲೇ ವೀರಗುಣದೊಡ್ಡಿ ನೆಂಟ್ರವ್ರೆ, ಅವ್ರ ಮನೆಗೆ ಹೊಟ್ಟೈತೀನಿ ನಾನು ಅಂತಂದೆ. ಆಯ್ತು ನಡ್ರಿ ಸ್ವಾಮಿ ಅಂತೇಳಿ 1 ಮಿಣಕ್ಕೆ ಬ್ಯಾಟ್ರಿ ನನ್ನ ಹತ್ರ ಇದ್ದಿದ್ದು ಹೋದೆ. ಆ ಜಾಗ ತುಂಬಾ ಚೆನ್ನಾಗಿ ಓಡಾಡಿದ್ದೆ ನಾನು. ಒಂದು ಬೇಲದ ಮರ, ಆ ಬೇಲದ ಮರ ಕೆಳಗೆ ಹೋಗ್ತಿದ್ದಂಗೆನೆ ನನ್ನ ಮೇಲೆ ದೇವ್ರು ಬಂತು. ಏಯ್ ಯಾರು ಅಂತ ತಿಳ್ಕೊಂಡಿದ್ದೀರಿ ಇವನ್ನ? ನಿಮ್ಮ ಮನೆದೇವ್ರ ಮಾದೇಶ್ವರನ ಗುಡ್ಡ, ಇವನ್ನ ಗಡಿಪಾರ ಮಾಡ್ತೀರಾ? ನಿಮ್ಮೂರು ನಾಶ ಆಗ್ಬಿಡುತ್ತೆ, ನಿಮ್ಮ ವಂಶ ನಿರ್ವಂಶ ಆಗ್ಬಿಡುತ್ತೆ ಅಂತ ಜೋರ್ ಮಾಡಿದೆ. ಟಕ್ ಅಂತ ಇಬ್ರು ಸೇರಿ ನನ್ನನ್ನು ಒತ್ಕೊಂಬಂದ್ರು. ವಾಪಸ್ ಒತ್ಕೊಂಬಂದಲ್ಲಿ ಕೂಡ್ಸಿದ್ರು. ನಾನು ಕೂತ್ಕೊಂಡು ಒಂದ್ ಗುಟ್ರ ಆಗ್ತೆ. ಇವಳ ಮೇಲೆ ದೇವ್ರು ಹೊಂಟೋಯ್ತು, ಅವಳ ಮೇಲೆ ದೆವ್ವನು ಹೊಂಟೋಯ್ತು. ಎಲ್ಲ ಸೇರ್ಕೊಂಡು ನನ್ನ ಕಡೆ ತಿರ್ಕೊಂಡು
ಅಲ್ಲೊಂದು ಅಗ್ನಿ ಪರೀಕ್ಷೆ ಶುರುವಾಯಿತು. ಒಂದಿಷ್ಟು ಹಪ್ಪ ಕರ್ಪೂರ ಹಚ್ಚಿ ಹಂಗಾಗಿಟ್ರು. ಅದನ್ನ ನಾನೇನ್ ಮಾಡಿದೆ, ಅಲ್ಲಿ ಹೊಡಿತಲ್ಲ ಮೆಣಕ ದೀಪ, ಸಣ್ಣ ದೀಪ ಹೊರಿತ, ದೀಪನ ಗುರುಕಿಟ್ಕೊಂಡು ನೋಡ್ತಿದ್ದೆ. ಎಲ್ಲರೂ ಆ ಕಡೆ ನೋಡ್ತಿದ್ರು. ಇದೇ ಟೈಮ್ ಅಂತೇಳಿ ಜೋರಾಗಿ ಗಾಳಿ ಬಿಟ್ಟೆ, ಅದು ಆರೋಯ್ತು ಪಣ್ಣಂಗೆ. ಮೆಲ್ಲಗೆ ಎತ್ತಿ ಪ್ಯಾಂಟಿನ ಜೋಗ ಹಾಕೊಂಡೆ, ಅದನ್ನ ಚೆಕ್ಪಟ್ಲೆ ಹಾಕೊಂಡು ಕೂತಿದ್ದೆ. ಆಮೇಲೆ ಒಬ್ಳು ಬಂದ್ಲು, ಸ್ವಾಮಿ ನಂಗೆ ಹಿಂಗಾಗ್ಬಿಟ್ಟದೆ ಅಂತ. ಹೌದಾ, ಬಾ, ನೀನು ಮೂಡ್ಲಾಗ ಹೋಯ್ತಿದ್ದೆ, ಅಲ್ಲಿ ಮೂಗುತ್ತಾ ಇತ್ತು, ಮುತ್ಕದ ಬೇರಿತ್ತು, ಎಡವು ಬಿದ್ದೆ, ಅಲ್ಲಿ ಬಿದ್ದಾಗ ಏನೋ ಆಯ್ತು ಅಂತ ಹ್ಞೂ ಸ್ವಾಮಿ ಅಂತ ಅಲ್ಲ ಅವಳು. ಒಬ್ಬ ಕ್ಷೇತ್ರ ಕಾರ್ಯಕರ್ತ ಒಬ್ಬ ನಟನೂ ಆಗಿರ್ಬೇಕು ಅನ್ನೋದಕ್ಕೆ ಅಲ್ವಾ. ನಿಜವಾಗ್ಲೂ ಅವತ್ತು ಬಹುಶಃ ಏನಾದ್ರೂ ಇದು ಹೊಳಿದೇ ಇದ್ರೆ ಅಲ್ಲಿ ಕರಡಿಗಳ ಕಾಟ ತುಂಬಾ ಇದೆ. ಆಮೇಲೆ ಚಿರತೆಗಳಿದ್ದಾವೆ. ಚಿರತೆಗಳು ನಮ್ಮ ಹತ್ರ ಬರ್ತಾ ಇದ್ರು. ಆ ಭಯ ಅಂತೂ ಇರುತ್ತೆ. ಭಯಕ್ಕೆ ನಮ್ಗೆ ಏನಾದ್ರೂ ಆಗ್ಬೋದು. ಸೊ ಇಂಥದ್ದೊಂದು ಸಂದರ್ಭಗಳು, ಅನೇಕ ಸಂದರ್ಭಗಳು ಈ ತರದ್ ಬಂದಿದೆ. ಒಬ್ಬ ಬರ್ತಾನೆ, ಕಣಿ ಹೇಳ್ತಾ ಇರ್ತಾನೆ. ಕಣಿ ಹೇಳ್ತಿದ್ದಂಗೆ ಅವನ ಮೈ ಮೇಲೆ ಆವೇಶ ಬರುತ್ತೆ. ಆವೇಶ ಬಂದ ಕೂಡಲೇ ಕುತ್ಕೆ ಪಟ್ಟಿ ಹಿಡ್ಕೊಂಡು ಬೆರಳಿಲಿ ಹಾಕೊಂಡು ಈಗ ಇಸುಕ್ತಾವನೆ, ಕುತ್ಕೆ ಇಚುಕ್ತಾವನೆ. ನಾನು ಇನ್ನೇನು ಒಂಥರ ಉಸಿರು ಕಟ್ಕೊಂಡು ಒದ್ದಾಡೋ ಸ್ಥಿತಿಲಿದ್ದೇನೆ. ತಕ್ಷಣ ಬಂದು ಯಾರೋ ಇಬ್ರು, ಅವನೇನ್ ಮಾಡ್ದ ಅಂತ ಹಂಗೆ ಹೇಳಕತ್ತಿದ್ಯಾ ಅಂತ ಹೇಳ್ಬಿಟ್ಟು ಹೇಳದಾಕಲ್ಲ. ಸೊ ಈ ತರದ ಅನೇಕ ಸಂದರ್ಭಗಳನ್ನ ಹೆದರ್ಸಿದ್ದೀನಿ ನಾನು. ಬಟ್ ಅದೊಂದು ರೋಚಕವಾದ ನನ್ನ, ಯಾಕಂದ್ರೆ ಈ ಪುಸ್ತಕ ಬರೆಯೋದ್ರ ಹಿನ್ನೆಲೆ ಎಷ್ಟೊಂದು ಇರುತ್ತಲ್ವ. ಇಲ್ಲ, ನನ್ನ ಅಧ್ಯಯನದ ಕ್ಷೇತ್ರ ಕಾರ್ಯಗಳು ಒಂದು ರೋಚಕವಾದಂತ ಕೃತಿ ಆಗತ್ತೆ. ನಾನು ಎಲ್ಲ ಪಾಯಿಂಟ್ಸ್ ಮಾಡಿ ಇಟ್ಟಿದ್ದೀನಿ, ಬರೀತೀನಿ ಮುಂದಿನ ಅಧ್ಯಯನ ಕಾರ್ಯಗೆ. ಅದೊಂದು ಯಾಕಂದ್ರೆ ಎದುರಿಸಬೇಕಾದ ಸವಾಲುಗಳು ಅಂತಾನೆ ಬರುತ್ತೆ, ತುಂಬಾ ಇದೆ. ಆಮೇಲೆ ಖರ್ಚಿನ ಬಾಬು ಸಹ ತುಂಬಾ ದುಡ್ಡು ಖರ್ಚು ಮಾಡಬೇಕು, ಸಮಯ ಕೊಡಬೇಕು, ಆಮೇಲೆ ಪೇಷನ್ಸ್ ಅನ್ನ ಉಳಿಸ್ಕೋಬೇಕು, ತಗೊಂಡು ಬಂದು ಅದನ್ನ ಅಲೈನ್ ಮಾಡ್ತಾ ಹೋಗ್ಬೇಕು, ಬರೀಬೇಕು. ಎಷ್ಟು ರಾತ್ರಿಗಳು ನಾನು ಕಳೆದಿದ್ದೀನೋ ಗೊತ್ತಿಲ್ಲ, ಬಟ್ ಎಂಜಾಯ್ ಮಾಡಿದ್ದೇನೆ. ಸಂಶೋಧನೆ ಹಿಂದೆ ಕೆಲಸಗಳು ನಿಜವಾಗಿ ಎಂಜಾಯ್ ಮಾಡಿದ್ದೀನಿ, ತುಂಬಾ ಎಂಜಾಯ್ ಮಾಡಿದ್ದೀನಿ. ಪಾಪ ನನ್ನ ಶ್ರೀಮತಿ ಬೆಳಗ್ಗೆ 7 ಗಂಟೆ ಆದ್ರೆ ನಾನು ಬರಿತಾ ಗೊತ್ತಿರಲಿಲ್ಲ. ಒಬ್ಬ ತಿಂಡಿ ತಂದು ತಿನ್ಸಿದಾರೆ, ಲಿಟ್ರಲ್ಲಿ ತಿಂಡಿನ ತಿಂದಿಲ್ಲ, ರಾತ್ರಿ ಊಟ ಮಾಡಿಲ್ಲ, ತಿಂಡಿ ತಿನ್ನು ಅಂತೇಳಿ ತಿಂಡಿ ತಿನ್ನಿಸಿದ್ದಾರೆ ನನಗೆ. ಸೊ ಈ ಥರದ್ದೆಲ್ಲ ಆಗಿದೆ. ಸೊ ಒಂದು ದೀರ್ಘವಾದ ಯಾನ ಸರ್. 6 ವರ್ಷ ನಾನಾಗಿರ್ಲಿಲ್ಲ, ಈರುಳ್ಳಿಗರ ಲೋಕದಲ್ಲಿ ಕಳೆದೋಗಿದೆ. 6 ವರ್ಷ. ಬಟ್ ಇವತ್ತಿಗೂ ನನ್ನ ಹತ್ರ ಇದೆಲ್ಲ, ನನ್ನ ಹತ್ರ ಇರೋ, ನಾನು ಇವತ್ತು ನಾಟಕಗಳೇನು ಬರ್ದೇನೆ ಅದೆಲ್ಲ ಅದರ ಉಪಕರಣಗಳೇ. ನನ್ನ ನಾಟಕದ ಹೆಸರುಗಳೇ ತುಂಬಾ ಚೆನ್ನಾಗಿದ್ದಾವೆ. ಬುಡಬೆಳ್ಳಿ ನಡುಪಚ್ಚೆಗೊನೆ ಮತ್ತು ಗಡದೆಲೆ ಗಂಗಾಧರ ಶಾಸ್ತ್ರಿ, ಎಲೆ ನಕ್ಕು ಅಡಿಕೆ ಮಾತಾಡಿ ಸುಣ್ಣ ಕುಣಿದಾಗ, ಆಮೇಲೆ ಪಂಚವರ್ಣದ ಗಿಳಿ, ಜಾಲ ಮಾರ್ಜಾಲ, ಹಂದಿಪುರಾಣ, ಸೋರೆಬುರುಡೆ. ಸೊ ವಿಶೇಷವಾಗಿ ಈ ಮಣ್ಣಿಂದಲೇ ಎಲ್ಲ ಇಲ್ಲಿಂದನೇ ಬಂದಿರೋದು. ನನಗೆ ಅವರ ಕೊಟ್ಟ ಭಿಕ್ಷಣೆ ಅದೆಲ್ಲ, ನಿಜವಾಗ್ಲು ನಮ್ಮ ಹೆಮ್ಮೆ ಅಂತ ಹೇಳ್ಕೊತೀನಿ ಜನಾಂಗದ ಅಧ್ಯಯನಕ್ಕೆ. ಬಟ್ ಆ ಗಟ್ಟಿತನ, ಆ ಮಾಹಿತಿ, ಆ ಹಾಡುಗಳು, ಆ ಲಯಗಾರಿಕೆ ಇವತ್ತಿಲ್ಲ ಸರ್. ನನಗೆ ಹೊಟ್ಟೆ ಉರಿಯುತ್ತೆ. ಮೊನ್ನೆ ಹೋಗಿದೆ ಮತ್ತೆ ಒಂದು ಫೀಲ್ಡ್ ವರ್ಕ್ ಮಾಡೋಣ ಅಂತ, ಇಲ್ಲ ಏನೇನು ತುಂಬಾ ನಿರಾಸೆ ಆಗುತ್ತೆ. ಆಧುನಿಕತೆ ಕೊಚ್ಚೋಗ್ತಾ ಇದೆ, ತುಂಬಾ ನಿರಾಸೆ ಆಗುತ್ತೆ. ನನ್ನ ಆ ಜನರು ಇಲ್ಲ. ಎಷ್ಟೋ ಜನ ಸತ್ತೋಗಿದ್ದಾರೆ, 100 ಜನ ಸತ್ತೋಗಿದ್ದಾರೆ ನನ್ನ ಕಾಲಘಟ್ಟದಲ್ಲಿದ್ದವರು. ನಿಮ್ಗೆ ಇಲ್ಲಿ ಹತ್ತತ್ರ 1,500 ಜನರ ಹೆಸರನ್ನ ಉಲ್ಲೇಖ ಮಾಡಿದ್ದೀನಿ ನಾನು ಇಲ್ಲಿ ರೆಫರೆನ್ಸ್ ಅಲ್ಲಿ. ಯಾರ್ಯಾರು ಏನೇನು ಹೇಳಿದ್ರು, ಆ ಮಂತ್ರ ಯಾರು ಹೇಳಿದ್ರು, ಈ ಮಂತ್ರ ಯಾರು ಹೇಳಿದ್ರು. ಸೊ ಅದನ್ನ ಒಬ್ಬ ಸಂಶೋಧಕ ಮಾಡಬೇಕಾದಂತ ಕನಿಷ್ಠ ಸೌಜನ್ಯ. ಸೊ ಹಾಗಾಗಿ ನಾನು ಈರುಳ್ಳಿಗರ ಲೋಕದಲ್ಲಿ ಈರುಳ್ಳಿಗರ ಬದುಕನ್ನ, ಈರುಳ್ಳಿಗರ ಜೀವನವನ್ನ, ಈರುಳ್ಳಿಗರ ಸಾಂಸ್ಕೃತಿಕ ಜಗತ್ತನ್ನ, ಈರುಳ್ಳಿಗರ ಸಾಮಾಜಿಕ ವ್ಯವಸ್ಥೆಯನ್ನ, ಈರುಳ್ಳಿಗರ ನ್ಯಾಯದ ವ್ಯವಸ್ಥೆಯನ್ನ ಎಲ್ಲವನ್ನ ತೀರಾ ಹತ್ತಿರದಿಂದ ನೋಡಿ ಅನುಭವಿಸಿದ್ದೇನೆ. ಬಹುಶಃ ಎಷ್ಟೋ ಜನ ಹೇಳ್ತಾರೆ, ಸ್ವಾಮಿ ನಮಗೆ ಇಷ್ಟೊಂದು ಮಾಹಿತಿ ಇಲ್ಲ, ನೀವು ಹೆಂಗೆ ಎಲ್ಲೆಲ್ಲಿ ತಂದ್ರಿ ಆಶ್ಚರ್ಯ ಪಡ್ತಾರೆ. ಸೊ ಸರ್ವಜ್ಞನ ಕಥೆನೇ ಇದು. ಸರ್ವರೊಳ ಒಂದೊಂದು ನೋಡಿ ಕಲಿತು ಈ ಪುಸ್ತಕ ಆಗಿದೆ ಅನ್ನುವಂಥದ್ದು. ಸೊ ಬಹಳ ಸಂಭ್ರಮಿಸುವಂತ ವಿಷಯಗಳನ್ನ ಸಂಭ್ರಮದಿಂದನೇ ಹೇಳಿದ್ರಿ. ಈರುಳ್ಳಿಗರ ಬಗ್ಗೆ ಬಹುಶಃ ನಾವು ಯಾರಿಗೂ ಗೊತ್ತಿಲ್ಲದಿರುವಂತ ಹಲವಾರು ವಿಚಾರಗಳು ಪ್ರಸ್ತುತಪಡಿಸಿದ್ರಿ. ನೀಡುವ ಮಾದೇವಲಿಂಗನಿಗೆ ಕೋಲಮಂಟೆ ಜಂಗಮ ದೇವ ಕೋರಣ ಕೇಳಿ ಮಾಡವರ ಹತ್ತು ಬಿಟ್ಟು ಬುಕ್ಕನ ಹುರಿದೋಗ್ಬಿಟ್ಟೆ ಅಂತ ಹೇಳ್ತಾ ಇದ್ದಿಲ್ಲ.
ನಾನು ಮಾತ್ರ ನಿಚ್ಚದಿಲ್ಲ ಕಳ್ಳ ಎಣ್ಣೆ ನಿಂಬುದಿಲ್ಲ ಕಳ್ಳ ಎಣ್ಣೆ ಶಿವ ಶಿವ ನಾನು 12 ತಿಂಗಳು ಪರಮಾತ್ಮ 12 ತಿಂಗಳು ಆಗ್ತದೆ ನಾನು ಬರುವುದಕ್ಕೆ ಆ 12 ತಿಂಗಳು ಏನೇನು ಬೇಟೆಯನ್ನು ಹಾಡ್ಕೊಂಡು ಬರ್ತೀನಿ ಅಂದ್ರೆ ಅಯ್ಯ ಎಜ್ಜೆನ ತುಪ್ಪ ತರುವೇನೋ ಎಜ್ಜೆನ ತುಪ್ಪ ತರುವೇನೋ ಎಜ್ಜೆನ ತುಪ್ಪ ತರುವೇನೋ ಕಿರಿಕಿನ ತುಪ್ಪ ತರುವೇನೋ ಮಾಗಳಿ ಬೇರ ತರುವೇನೋ ಬೋಲಿ ಹಾಲು ತರುವೇನೋ ಕಡ್ಬುಳಿ ಮೊಟ್ಟೆ ತರುವೇನೋ ಜೋಡಿಸಿ ನೂಲು ಬಹಳ ವಿಸ್ಮಯವಾದಂಥ ವಿಚಾರಗಳು. ನಿಜವಾಗ್ಲೂ ನಿಮಗೆ ಚಾನಲ್ ಪರವಾಗಿ ಕೃತಜ್ಞತೆಗಳು. ಬಹಳ ಅದ್ಭುತವಾದಂಥ ವಿಷಯ. ನಿಮ್ಮ ಜ್ಞಾನದ ಅಕ್ಷಯ ಪಾತ್ರೆ ಇನ್ನು ತುಂಬ್ತಾನೆ ಆಗಲಿ, ಯಾವತ್ತೂ ಖಾಲಿ ಆಗೋದಿಲ್ಲ. ಆತ್ಮೀಯರೇ, ಇಲ್ಲಿಯವರೆಗೆ ಡಾಕ್ಟರ್ ಬೈರೇಗೌಡ ಅವರಿಗೆ ಬಹಳಷ್ಟು ವಿಚಾರಗಳಲ್ಲಿ ಬೆಳಿಗ್ಗೆಯಿಂದನೂ ಒಂದು ರೀತಿಯ ಕಾಟ ಕೊಟ್ಟು ಮಾಹಿತಿನ ಹೆಕ್ಕಿದ್ವಿ. ಅವರು ಸಹಿತ ಬಹಳ ಪ್ರೀತಿಯಿಂದ ನಮ್ಮ ಜೊತೆ ನಗ್ನಗ್ತಾ ತಮ್ಮ ಇಡೀ ಒಂದು ವಿಚಾರಗಳನ್ನ ಹಂಚ್ಕೊಂಡಿದ್ದಾರೆ. ಜೊತೆಗೆ ಉಂಡು ಹೋದ ಕೊಂಡು ಹೋದ ಅಂತ ಒಂದು ಮಾತಿದೆ, ಅದೇ ರೀತಿ ಪ್ರೀತಿಯಿಂದ ನೀವು ತಗೊಂಡೋಗಿ ಜ್ಞಾನದ ಜೊತೆಗೆ ಇದೊಂದು ಪ್ರಕೃತಿ ಚಿತ್ರನ ತಗೊಂಡೋಗಿ ಅಂತ ಹೇಳಿ ಒಂದು ಕಿಟ್ಟನ್ನು ನಮಗೆ ಕೊಡ್ತಾ ಇದ್ದಾರೆ. ಪ್ರೀತಿಪೂರ್ವಕವಾದ ಈ ಕಾಣಿಕೆಗೆ ನಮಗೆ ಧನ್ಯವಾದಗಳು ಸರ್. ಅದ್ರ ಜೊತೆಗೆ ನಿಮ್ಮ ಜ್ಞಾನದ ನಮ್ಮ ಜೊತೆ ಹಂಚ್ಕೊಂಡಿದ್ದೀರಾ. ಬಹಳ ವಿಶೇಷವಾದಂಥ ಅನುಭವ ನಮಗೆ ಅದಕ್ಕೆ ಸಿಕ್ತು. ಇರುಳಿಗರ ಬಗ್ಗೆ ಅಂತೂ ನಾವು ಕೇಳದೇ ಇರೋಂಥ ಮಾಹಿತಿ ನೀವು ಒದಗಿಸ್ಕೊಡ್ತೀವಿ. ನಿಮ್ಮಂಥವ್ರ ಸಂಖ್ಯೆ ಹೆಚ್ಚಾಗಲಿ ಸರ್. ನಮ್ಮ ಇದರಲ್ಲಿ ನಿಮ್ಮ ಅನುಭವ ಹೇಗಿತ್ತು, ಒಂದು 2 ಮಾತಲ್ಲಿ ಹಂಚಿಕೊಳ್ಳಿ ಸರ್. ಒಂದು ಆಪ್ತವಾದ ಅನುಭವ. ಎಲ್ಲೂ ಕೂಡ ನೀವು ಇದನ್ನು ಹೇಳಿ ಅದನ್ನು ಹೇಳಿ ಅಂತ ಹೇಳಿಲ್ಲ. ನಾನು ಹೇಳಿದ್ದನ್ನು ತುಂಬ ಅಚ್ಚುಕಟ್ಟಾಗಿ ಕೇಳಿದ್ದೀರಿ. ನಿಮ್ಮ ತಾಳ್ಮೆಗೆ ನಮೋ ನಮಃ ಸರ್. ಏನಿಲ್ಲ, ನನ್ನ ಎಲ್ಲ ಪ್ರವರವನ್ನು ಕೇಳಿದಿರಲ್ಲ ನೀವು. ಏನಿಲ್ಲ, ಒಂದು ಹೊಸ ಯೂನಿವರ್ಸಿಟಿನಲ್ಲಿ ನಾವು ಒಂದಷ್ಟು ಕಲ್ತಿದ್ದೀವಿ ಅನ್ನೋ ಒಂದು ಹೆಮ್ಮೆ ಇದೆ. ಒಳ್ಳೆಯದಾಗಲಿ ಸರ್ ನಿಮಗೆ, ನಿಮ್ಮ ಕುಟುಂಬಕ್ಕೆ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಹೊಸ ಲೋಕಕ್ಕೆ ಸ್ವಾಗತ, ಬನ್ನಿ ಸೇರಿ ನಮ್ಮ ಜೊತೆ, ಕೇಳಿ ಕಥೆಗಳ ಸಂತೆ, ಮರೆತು ಬಿಡಿ ಎಲ್ಲ ಚಿಂತೆ. ಸ್ನೇಹದ ಮಾತು, ಪ್ರೀತಿಯ ಹಾಡು, ಮನಸ್ಸು ಹಗುರ, ನಗು ತುಂಬಿ ಮೂಡು. ಇದೆ ನಿಮ್ಮ ನೆಚ್ಚಿನ ಬ್ಯಾಲು ಸ್ಮೈಲ್ಸ್.